ಇದು ತೆಲುಗು ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ಗೂ ಕೂಡ ಇಂದು ನಿರ್ಣಾಯಕ ದಿನ ಆಗುವಂಥ ಸಾಧ್ಯತೆ ಇದೆ. ಇಂದು ಅಲ್ಲು ಅರ್ಜುನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಲ್ಲು ಅರ್ಜುನ್ಗೂ ಕೂಡ ಇವತ್ತು ಅತ್ಯಂತ ನಿರ್ಣಾಯಕ ದಿನ. ಎಲ್ಲವೂ ಕೂಡ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಮೇಲೆ ನಿಂತಿದೆ. ಯಾವ ರೀತಿ ಅವರಿಗೆ ಫಲಿತಾಂಶ ಬರುತ್ತೆ, ಕೋರ್ಟ್ನಲ್ಲಿ ಏನು ವಾದವಾಗುತ್ತೆ ನೋಡಬೇಕಾಗುತ್ತೆ. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಲ್ಲಿ ಇಂದು ವಿಚಾರಣೆ ಆಗುತ್ತೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿರುವಂಥ ಅಲ್ಲು ಅರ್ಜುನ್ ಈಗಾಗಲೇ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನು ಬಂಧಿಸಿ ಅನಂತರ ಸಾಕಷ್ಟು ಹೈಡ್ರಾಮಾವೇ ನಡೆದಿತ್ತು. ಮಧ್ಯಂತರ ಬೇಲ್ ಪಡೆದು ಹೋಗಿರುವಂಥ ಅಲ್ಲು ಅರ್ಜುನ್ಗೆ ಈಗ ರಿಲೀಫ್ ಸಿಗತ್ತಾ ನೋಡಬೇಕಾಗಿದೆ. ಯಾಕೆಂದರೆ ಮಧ್ಯಂತರ ಬೇಲನ್ನು ಸಿಕ್ಕಿದೆ. ಈಗ ರೆಗ್ಯುಲರ್ ಬೇಲ್ನ ಅರ್ಜಿ ವಿಚಾರಣೆ ಕೂಡ ಇದೆ. ಇದನ್ನು ಕೋರ್ಟ್ನಲ್ಲಿ ಏನಾಗುತ್ತೆ, ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕರೆ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಖುಷಿ ವಿಚಾರ. ಅಟ್ ದ ಸೇಮ್ ಟೈಮ್ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತುಂಬ ಬಿಗಿ ನಿಲುವನ್ನು, ಅಂದರೆ ತೆಲಂಗಾಣದ ಸರ್ಕಾರ ಬಿಗಿ ನಿಲುವನ್ನು ಈಗಾಗಲೇ ಈ ವಿಚಾರದಲ್ಲಿ ಹೊಂದಿದೆ. ಯಾಕೆಂದರೆ ಒಂದು ಮಹಿಳೆಯ ಜೀವದ ವಿಷಯ ಅನ್ನುವಂಥ ಮಾತನ್ನು ಹೇಳ್ತಾನೆ ರೇವಂತ್ ರೆಡ್ಡಿ. ಆಂಧ್ರದ CM ರೇವಂತ್ ರೆಡ್ಡಿಯವರು ತುಂಬ ಗಟ್ಟಿಯಾದಂಥ ಮಾತನ್ನೇ ಅಲ್ಲು ಅರ್ಜುನ್ ವಿರುದ್ಧ ಮಾತನಾಡಿದರು. ಹೀಗಾಗಿ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅನ್ನುವಂಥ ಮಾತನ್ನು ತೆಲಂಗಾಣ ಸರ್ಕಾರ ಹೇಳಿತ್ತು. ಇನ್ನೊಂದು ಕಡೆಗೆ ಈಗಾಗಲೇ ಮಧ್ಯಂತರ ಬೇಲನ್ನು ಪಡೆದು ಅಲ್ಲು ಅರ್ಜುನ್ ಈಗಾಗಲೇ ರಿಲೀಫನ್ನು ಪಡೆದಿದ್ದಾರೆ. ಆದರೆ ಇವತ್ತು ಅವರ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ನಡೀತಾ ಇದೆ. ಅಂದರೆ ಸಾಮಾನ್ಯವಾಗಿ ಬೇಲ್ ಏನಿದೆ ಅದನ್ನು ಪಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅದರ ವಿಚಾರಣೆ ನಡೀತಾ ಇದೆ. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ, ವಾದ ಪ್ರತಿವಾದ, ಅದರ ಆಧಾರದ ಮೇಲೆ ಮುಂದಿನ ಫಲಿತಾಂಶ ನಿಂತಿದೆ.